ಪ್ರಧಾನಿಯವರಿಗೆ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀವಿ ಅಂತ ಹೇಳಿದ್ರಿ. ಏನಾದರೂ ಅದರಿಂದ ತಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ನೋಡಿ, ಪ್ರಧಾನಮಂತ್ರಿಗಳು ಬರೀ BJPಗರಿಗಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು ಪಕ್ಷಾತೀತವಾದಂಥ ಸಾಂವಿಧಾನಿಕವಾದಂಥ ಚೇರ್ ಮೇಲೆ ಕೂತಿದ್ದಾರೆ. ನಮ್ಮ ಮುಖಂಡರಿಗಾಗಲೇ ನಂಗೆ ಹೇಳಿದ್ದಾರೆ, ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ಮೇಲೆ ಪ್ರಧಾನಮಂತ್ರಿಗಳಿಗೆ ಎಲ್ಲರೂ ಸೇರ್ಕೊಂಡು ಹೋಗ್ತೀವಿ. ಇದು ಒಂಟಿ ಹೋರಾಟ ಅಲ್ಲ, ಭೇಟಿನೇ ಮಾಡ್ತಿರೋಗಿ. ಖಂಡಿತವಾಗ್ಲೂ ಸಮಯ ಕೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಆದಂಥ ಅನ್ಯಾಯದ ವಿರುದ್ಧ ವಿವರಿಸಿ ಹೇಳ್ತೀನಿ, ಸಾಕ್ಷಿ ಸಮೇತ ಭೇಟಿಯಾಗ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆದಂಥ ನೋವು, ಸಿಟ್ಟಿನ ಕಾರಣಕ್ಕಾಗಿ ಇಡೀ ರಾತ್ರಿ ಅವ್ರನ್ನ ಹಾಗೆ ನಡೆಸ್ಕೊಂಡ್ರು. ನನ್ನ ಎನ್ಕೌಂಟ್ರೇ ಮಾಡಿಬಿಡ್ತಾ ಇದ್ರು. ಒಬ್ಬ ಶಾಸಕರನ್ನ ಎನ್ಕೌಂಟರ್ ಮಾಡಿಸುವಷ್ಟು ಪವರ್ಫುಲ್ ಲಕ್ಷ್ಮೀ ಹೆಬ್ಬಾಳ್ಕರ್. ಸುಮ್ಮನೆ ಬೇಡ ಅಲ್ಲ, ಅವ್ರು ಹೇಳಿದ್ದು ನಾನು ಕೇಳಿದಂತ ಈ ಮಾತು ಬೇಡ. ಇದು ನಾಟಕ ಬೇಡ. ನಾಟಕದಲ್ಲಿ ಪರದೆ ಬೀಳುತ್ತೆ, ಪರದೆ ಏಳುತ್ತೆ. ನಾಟಕದಲ್ಲಿ ಪಾತ್ರ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತು. ಎನ್ಕೌಂಟ್ರು ಹೆಂಗ್ರಿ? ಎನ್ಕೌಂಟ್ರು ಒಬ್ಬ ಆರೋಪಿ ಆದ ತಕ್ಷಣ ಮಹಾಜರು ಅವ್ರನ್ನ ಸ್ಟೇಷನ್ನಲ್ಲಿ ಹೋದ ತಕ್ಷಣ ಅವ್ರ ಮೊಬೈಲ್ ತಗೊಳ್ಬೇಕಾಗಿತ್ತು, ಅವರು ಅದರ ಆಕ್ಸೆಸರೀಸ್ನ ಜಪ್ತ್ ಮಾಡಬೇಕಾಗಿತ್ತು. ಗಂಟೆಗೆ ಗಳಿಗೆಗೆ ಇವರೇ ಹೇಳ್ತಾ ಇದ್ರಲ್ಲ, ಇವರ ಹೆಂಡತಿ ಇವರೇ ಹೇಳ್ತಾ ಇದ್ರಲ್ಲ, ಲೈವ್ ಲೊಕೇಶನ್ ಕಳಿಸ್ತಾ ಇದ್ರು. ಯಾರ್ರೀ ಅಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಮೀಟಿಂಗ್ ಮಾಡಿದ್ದು? ಇದು ಬೆಳಗಾವಿ, ಸ್ವಾಭಾವಿಕವಾಗಿ ನನ್ನ ಕ್ಷೇತ್ರ. ಜನ ಭಾವುಕರಾಗೋದು ಸಹಜ, ಕಾನೂನನ್ನ ಕೈಗೆ ತೆಗೆದುಕೊಂಡಿರೋದು ಸರಿ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡದ್ದು. ಆದರೆ ಇವತ್ತು ಬೆಂಕಿ ಹಚ್ತಾ ಇರುವಂಥ ಯಾರು ವೈಭವೀಕರಣ ಮಾಡ್ಕೊಳ್ತಾ ಇರುವಂಥವ್ರು ಯಾರು? ಯುದ್ಧ ಗೆದ್ದು ಬಂದಿದ್ದಾರಾ? ವಿಜಯ ಪತಾಕೆ ಏನಾದರೂ ಸಿಕ್ಕಿದೆಯಾ? ಒಬ್ಬ ಮಹಿಳೆಯ ಮಾನವನ ಹರಾಜ್ ಮಾಡಿ ಇವತ್ತು ನಾನು ಏನೂ ಮಾಡಲ್ಲ ಅನ್ನುವಂತೆ, ನಾನು ಸಾಚ, ನಾನು ಬಹಳಷ್ಟು ಸಾಚ ಅನ್ನುವಂತೆ ಪೋಸ್ ಕೊಡ್ತಾ ಇದ್ದಾರಲ್ಲ, ಅವ್ರಿಗೂ ಆತ್ಮಸಾಕ್ಷಿ ಇದೆ ಅಲ್ಲ? ಅವ್ರಿಗೆ ಆತ್ಮಸಾಕ್ಷಿ ಇದೆ, ಅವ್ರಿಗೆ ಗೊತ್ತು, ಅವ್ರು ಅಂದಿದ್ದಾರೆ. DK ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಇಡೀ ಗೃಹ ಇಲಾಖೆನ ಹೈಜಾಕ್ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳನ್ನ ತಾವು ಹೇಗೆ ಹೇಳ್ತೀವಿ ಹಾಗೆ ನಡ್ಕೊಳ್ಳಿ ಅಂತೇಳಿ ಇಡೀ ರಾತ್ರಿ ಅವ್ರನ್ನ ಸುತ್ತಿಸಿದ್ರು ಅನ್ನುವಂಥದ್ರೆ ಗೃಹ ಇಲಾಖೆ ಹೈಜಾಕ್ ಆಗೋಗಿತ್ತು ಬೆಳಗಾವಿಯ ಮಟ್ಟಿಗೆ ಅವತ್ತು. ನಾನು ಒಂದೇ ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ, ಪೊಲೀಸ್ ಆಫೀಸರ್ಗಳು ಹೇಳಿದ್ದಾರೆ. ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ, ನಾನು 2 ದಿನ ಪಟ್ಟಂಥ ಹಿಂಸೆ, ಆ ಅನುಭವ ಜೀವನದಲ್ಲಿ ಯಾವುದೇ ಮಹಿಳೆಗೆ, ಬೇರೆ ಮಹಿಳೆಗೆ ಬರಬಾರ್ದು ದೇವ್ರೆ ಅಂತ ಬೇಡ್ಕೊಳ್ತೀನಿ. ಇನ್ನು ಪೊಲೀಸರಿಗೆ ಹೇಳೋದಾಗಲಿ, ಅವ್ರನ್ನ ಸುತ್ತಾಕ್ಸೋದಾಗಲಿ ಹೇಳಿದ್ದಾರೆ, ಅವರ ಸುರಕ್ಷತೆಗೋಸ್ಕರ ಆ ರೀತಿ ಮಾಡಿದ್ದು ಅಂತ. ಇದೇ ಪದವನ್ನು, ಈ ಪದವನ್ನು ಅವ್ರು ನನಗೇನು ಬಳಸಿದ್ರು, ಆ ಪದವನ್ನು ಚಿಕ್ಕಮಗಳೂರಿನಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾನೇ ಅವರ ಹೆಂಡತಿಗೆ ಈ ಪದವನ್ನು ಬಳಸಿದ್ರೆ ಏನಾಗ್ತಾ ಇತ್ತು? ಊಹಿಸಿ ನೋಡೋಣ. ನಮ್ಮ ಕಾರ್ಯಕರ್ತರನ್ನ, ನಮ್ಮ ನಾಯಕರನ್ನ, ನನ್ನ ತಮ್ಮ ಸಮಾಧಾನ ಮಾಡೋದ್ರಲ್ಲೇ ಟೈಮ್ ಹೋಯ್ತು. ನಿಮಗೆ ಇಷ್ಟು ನೋವಾದ್ರೂ ಕೂಡ ಎಲ್ಲೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೇರೆಯದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಲ್ಲ, ಏನಂತೆ? ಅಂದರೆ ಈ ರೀತಿ ಎಲ್ಲ ಮಾಡಬಾರ್ದಿತ್ತು ಅನ್ನುವಂಥ ದಾಟಿಯಲ್ಲಿ ಅವ್ರು ಮಾತಾಡಿದ್ರು. ಅಂದರೆ ಪೊಲೀಸ್ ಇಲಾಖೆ ಎಲ್ಲೋ ಒಂದು ರೀತಿ ಅವ್ರನ್ನ ನಡೆಸ್ಕೊಂಡ ರೀತಿ ಇದೆಲ್ಲ ನನ್ನ ವ್ಯಾಪ್ತಿಗೆ ಇರಲಿಲ್ಲ, ನನ್ನ ಗಮನದಲ್ಲಿ ಇರಲಿಲ್ಲ, ನಾನಂತೂ ಆ ರೀತಿ ಡೈರೆಕ್ಷನ್ ಕೊಟ್ಟಿರಲಿಲ್ಲ, ಯಾರು ಹ್ಯಾಂಡಲ್ ಮಾಡಿದ್ರೋ ಗೊತ್ತಿಲ್ಲ, ಇದನ್ನು ಹೇಳಿದ್ದಾರೆ ತಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು. ಮತ್ತು ನಮ್ಮ ಸಂಬಂಧ ಚೆನ್ನಾಗಿದೆ. ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು 4 ಬಾರಿ ವಿಚಾರ ಮಾಡ್ತೀನಿ. ಒಂದು ಕಾಲ ಇತ್ತು, ನಾನು ಅವರು ಎದುರುಗಡೆ ನಿಂತ್ಕೊಂಡು ರಾಜಕಾರಣ ಒಂದೇ ಪಕ್ಷದಲ್ಲಿದ್ದರೂ ಕೂಡ ರಾಜಕಾರಣ ಮಾಡಿದಂಥವ್ರು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಸಿದ್ಧಾಂತ, ಇಬ್ಬರು ಒಟ್ಟಿಗೆ ಸೇರ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ.
ಅವ್ರು ನನ್ನ ವೆಲ್ ವಿಷರ್. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬಟ್ ಸಿಟ್ರಿ ಅವರು ಆಡಿದ ಮಾತು ಮಾತ್ರ ತಮ್ಮನ್ನು ಕುಗ್ಗಿಸುವ ಉದ್ದೇಶಪೂರ್ವಕ ಆಡಿದಂಥ ಮಾತೇ ಅದು. ಖಂಡಿತವಾಗ್ಲೂ ಮಹಿಳೆಗೆ ಆ ಮಾತನ್ನು ಹೇಳಿದ ತಕ್ಷಣ ಅವಳ ಆತ್ಮಬಲ ಕುಗ್ಗುತ್ತೆ ಅನ್ನುವಂಥ ಕಾರಣ ಅವರ ಮಾನಸಿಕ ಸ್ಥೀಮಿತ ಸಿಟಿ ರವಿ ಅವ್ರದ್ದು. ಅವ್ರು ಹೇಳ್ತಾ ಇರ್ತಾರಲ್ಲ ಅವರ ಭಾವನೆಗೆ, ಅವರ ಇದಕ್ಕೆ ಅಂತ ಹೇಳಿ, ಬಹುಶಃ ಅವರ ಭಾವನೆ ಇಡೀ ಮಹಿಳೆಯರನ್ನ, ಇಡೀ ಮಹಿಳಾ ಸಮಾಜದ ಬಗ್ಗೆ ಏನು ಅವ್ರು ಪದೇ ಪದೇ ಬಳಸ್ತಾರಲ್ಲ, ಹಿಂದೆನೂ ಬಳಸಿದ್ರಲ್ಲ ನಿತ್ಯ ಸುಮಂಗಲಿ ಅಂತ ಹೇಳಿ. ಸೊ ಇಡೀ ಮಹಿಳೆಯರ ಬಗ್ಗೆ ಬಹುಶಃ ಅವ್ರ ಭಾವನೆ ಇದೇ ಇದೆ ಅನಿಸುತ್ತೆ ನನಗೆ.